ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲಿದ್ದೀವಿ ಅಂದರೆ ದೇಸಿ ಇಂಡಿಯನ್ ಪಿಜ್ಜಾ. ಇದು ಹೊಸ ಪಿಜ್ಜಾ ಶಾಪ್. ನೀವು ಇದೆಲ್ಲೂ ಕೇಳಿರಲ್ಲ ಅನ್ಕೋತೀನಿ, ಬಟ್ ಇದ್ರ ಬಗ್ಗೆ ಡೀಟೇಲ್ಡಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಖಂಡಿತವಾಗ್ಲೂ ನೋಡಬೇಕು ಈ ವಿಡಿಯೋನ ನೀವು ಫುಲ್ಲು. ಮುಂಚೆ ಇವರು ಒಂದು ಕ್ಲೌಡ್ ಕಿಚನ್ ಇಟ್ಟಿದ್ರು. ಫಸ್ಟು ಬರೀ ಆನ್ಲೈನ್ ಡೆಲಿವರೀಸ್ ಮಾತ್ರ ಮಾಡ್ತಾಯಿದ್ರು. ಸ್ವಿಗ್ಗಿ, ಝೊಮ್ಯಾಟೊ, ಅಮೆಝಾನ್ ಈ ಥರ ಆನ್ಲೈನ್ ಡೆಲಿವರೀಸ್ ಇರೋವಂಥ ಆ್ಯಪ್ಸ್ಗಳಲ್ಲಿ ಇವರು ಫುಡ್ ಡೆಲಿವರಿ ಮಾಡ್ತಾಯಿದ್ರು. ಈಗ ಕಸ್ಟಮರ್ ಒತ್ತಾಯದ ಮೇರೆಗೆ ಇಲ್ಲಿ ಕಿಚನ್ ಆ್ಯಂಡ್ ಡೈನಿಂಗ್ ಥರ ಮಾಡಿದ್ದಾರೆ. ನೀವು ಕೂತ್ಕೊಂಡು ಇಲ್ಲಿ ತಿನ್ಬೋದು. ಆ್ಯಂಡ್ ಇಲ್ಲೊಂಥರ ನಿಮಗೆ ಎಕ್ಸೈಟಿಂಗ್ ಆಫರ್ಸ್ ಇದೆ. ಆ್ಯಂಡ್ ಇಲ್ಲಿ ತುಂಬ ವೆರೈಟೀಸ್ ಆಫ್ ಪಿಜ್ಜಾ ಇದೆ. ನಾವು ಕೆಲವು ಪಿಜ್ಜಾನ ಟ್ರೈ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಒಳಗೆ ಹೋಗ್ಬಿಟ್ಟು ಆರ್ಡ್ರ್ ಮಾಡಿ ಟೇಸ್ಟ್ ಮಾಡಿ ನೋಡೋಣ, ಬನ್ನಿ. ನಮ್ಮದೇ ಕಾರಲ್ಲಿ ಬಂದಿದ್ದೀವಿ. ನಮ್ಮದೇ ಮೊನ್ನೆ ತೊಗೊಂಡ್ವಲ್ಲ ರಿವ್ಯೂ, ಈ ಬಟನಲ್ಲಿ ಹಾಕಿರ್ತೀನಿ ನೋಡಿ. ನಮ್ಮದೇ ಕಣ್ರಿ, ನಿಜ. ಇವೆಲ್ಲ ಹಾಕ್ತಾನೆ, ನನಗೆ ಗೊತ್ತಾಗಿ ಇವೆಲ್ಲ ಹಾಕ್ಬಿಟ್ರೆ ನಾನು ರಿಲೀಸೇ ಮಾಡೋಣ ನಿಜವಾಗ. ಅಜೀಬ್ ಆಯ್ತು ತಿನ್ಕೊಳೋ ಹೊಡಿಸ್ಕೊ ಅಂತ. ಆ್ಯಂಡ್ ಪ್ರಿಪ್ರೇಷನ್ಗೆ ಅದು ನಿಮಗೆ ಪ್ರಿಪೇರ್ ಆಗೋದು ಹತ್ರ 571 ಡಿಗ್ರಿ ಫ್ಯಾರನೈಟಲ್ಲಿ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾವು 3 ಐಟಮ್ ಇಸ್ಕೊಂಡಿದ್ದೀವಿ. ಒಂದು ಮೆಕ್ಸಿಕನ್ ಪನ್ನೀರ್ ಪಿಜ್ಜಾ ರೆಗ್ಯುಲರ್ 7 ಇಂಚಿದು, ಆ್ಯಂಡ್ ಸ್ಟಫ್ಡ್ ಗಾರ್ಲಿಕ್ ಬ್ರೆಡ್ ವೆಜ್, ಆ್ಯಂಡ್ ಪನ್ನೀರ್ ಆನಿಯನ್ ಪಿಜ್ಜಾ. ಇವಾಗ ಯಾವುದ್ರಲ್ಲಿ ಯಾವ್ದಿದೆ ಅಂತ ಗೊತ್ತಿಲ್ಲ, ಓಪನ್ ಮಾಡೋಣ, ಆಮೇಲೆ ನಾನು ಹೇಳ್ತೀನಿ ಯಾವ್ದು ಸಿಗುತ್ತೆ ಅದನ್ನು ಟ್ರೈ ಮಾಡೋಣ. ಯಾವುದಿದೆ ಫಸ್ಟು? ಪನ್ನೀರ್ ಆನಿಯನ್ ಪಿಜ್ಜಾ. ಈಗ ಪನ್ನೀರ್ ಆನಿಯನ್ ಪಿಜ್ಜಾ ಇಸ್ಕೊಂಡಿದ್ದೀವಿ. ಪನ್ನೀರ್ ಆನಿಯನ್ ಪಿಜ್ಜಾ ಆ್ಯಂಡ್ ಇಟ್ಸ್ ಗುಡ್, ಚೆನ್ನಾಗಿದೆ. ಒಂದ್ಸತಿ ಟೇಸ್ಟ್ ಮಾಡ್ಬೋದು. ಕ್ಲೀನಾಗಿ ಬೇಕಾಗಿದೆ, ಇನ್ನೂ ಒಂಚೂರು ಬೇಕಾಗಬೇಕು ಅನಿಸುತ್ತೆ, ಬಟ್ ಟೇಸ್ಟ್ ಚೆನ್ನಾಗಿದೆ. ಒಂದ್ಸತಿ ಟ್ರೈ ಮಾಡ್ಬೋದು. ಈಗ ನೆಕ್ಸ್ಟ್ ಬಂದು ಮೆಕ್ಸಿಕನ್ ಪನ್ನೀರ್ ಪಿಜ್ಜಾ. ಯಾವ ಥರ ಪ್ರಿಪೇರ್ ಮಾಡಿದ್ರು, ಏನೇನು ಹಾಕಿದ್ರು ಇದೆಲ್ಲ ನೋಡಿದ್ರಿ. ಒಂದ್ಸತಿ ಟ್ರೈ ಮಾಡಿ ನೋಡೋಣ ಅದು ಯಾವ ಥರ ಇದೆ ಅಂತ. ಮೆಕ್ಸಿಕನ್ ಪನ್ನೀರ್ ಪಿಜ್ಜಾ ಒಂದ್ಸತಿ ಟೇಸ್ಟ್ ಟ್ರೈ ಮಾಡಿ ನೋಡೋಣ. ತುಂಬ ಚೆನ್ನಾಗಿದೆ ಇದು. ಇದು ಬಂದುಬಿಟ್ಟು ನಿಮಗೆ ಲೈಟಾಗಿ ಖಾರವಾಗಿ ಒಳ್ಳೆ ಟೇಸ್ಟ್ ಇದೆ, ಆ್ಯಂಡ್ ಒಳ್ಳೆ ಫ್ಲೇವರ್ ಕೊಡುತ್ತೆ. ಆಲ್ಮೋಸ್ಟ್ ತುಂಬ ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಇದೆ, ಚೀಸು, ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಕಂಪೇರ್ ಟು ದಿಸ್ ಒನ್ ಗೋಲ್ಡ್ ಪಿಜ್ಜಾ ಆನಿಯನ್ ಪನ್ನೀರ್ ಪಿಜ್ಜಾ, ಇದನ್ನು ನೀವು ಮಸ್ಟ್ ಟ್ರೈ ಮಾಡಬೇಕು. ತುಂಬ ಚೆನ್ನಾಗಿದೆ. ಸ್ಟಫ್ಡ್ ಗಾರ್ಲಿಕ್ ವೆಜ್ ಬ್ರೆಡ್ ವೆಜ್. ಸ್ಟಫ್ಡ್ ಗಾರ್ಲಿಕ್ ಬ್ರೆಡ್ ವೆಜ್ ಇಸ್ಕೊಂಡಿದ್ದೀವಿ. ನೆಕ್ಸ್ಟ್ ಐಟಮ್ ಬಂದು ಇದು ಯಾವ ಥರ ಇದೆ ಅಂತ ಒಂದ್ಸರಿ ಟ್ರೈ ಮಾಡಿ ನೋಡೋಣ. ಇದರೊಳಗೆ ಕಾರ್ನೆಲ್ಲ ಹಾಕಿದ್ದಾರೆ. ಅದು ಕಾರ್ನರ್ ಪೀಸ್ ಬರೀ ಬ್ರೆಡ್ ಸಿಕ್ತು, ಮಿಡಲ್ ಪೀಸ್ ಟ್ರೈ ಮಾಡೋಣ.
ಇದು ಬಂದ್ಬಿಟ್ಟು ನೀವು ಒಳಗಡೆ ನೋಡ್ಬೋದು, ಕಾರ್ನು, ಚೀಸು, ಕ್ಯಾಪ್ಸಿಕಮ್ ಎಲ್ಲ ಇದೆ. ಟೇಸ್ಟ್ ಕೂಡ ನ್ಯೂಟ್ರಲ್ ಆಗಿ ಚೆನ್ನಾಗಿದೆ. ಬ್ರೆಡ್ ಅನ್ನೋದಕ್ಕೆ ಒಳ್ಳೆ ಟೇಸ್ಟ್ ಕೊಡ್ತಿದ್ದ, ಬಟ್ ಒಳಗಡೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಫ್ಲೇವರ್ ಸಿಗ್ತಾಯಿಲ್ಲ. ಬಟ್ ಬ್ರೆಡ್ದು ಟೇಸ್ಟ್ ಚೆನ್ನಾಗಿದೆ, ಪ್ರಾಬ್ಲಿ ನೇಮಲ್ಲೇ ಇದೆ, ಅದರದ್ದೇ ಮೇನ್ ಟೇಸ್ಟು ಚೆನ್ನಾಗಿದೆ. ಇದನ್ನು ಟ್ರೈ ಮಾಡ್ಬೋದು, ಲೈಕ್ ಡಿಸಪಾಯಿಂಟ್ ಆಗೋಲ್ಲ, ಖಂಡಿತವಾಗ್ಲೂ ಇಷ್ಟಪಡ್ತೀರಿ. ನೋಡಿದ್ರಿ ಈ 3 ಐಟಮ್ನ ನಾವು ಟ್ರೈ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ನಾನ್ ವೆಜ್ ಐಟಮ್ ಸಿಗುತ್ತೆ, ನಾನ್ ವೆಜ್ ಪಿಜ್ಜಾ, ವೆಜ್ ಪಿಜ್ಜಾ. ರೆಗ್ಯುಲರ್ ಪಿಜ್ಜಾ ಬಂದ್ಬಿಟ್ಟು ನಿಮಗೆ ರೀಸನೇಬಲ್ ಪ್ರೈಸಲ್ಲಿದೆ, ಆಲ್ಮೋಸ್ಟು 59, 69, 79. ಆ್ಯಂಡ್ ಅದು ಬಂದ್ಬಿಟ್ಟು ದೇಶಿ ಸ್ಪೆಷಲ್ ಪಿಜ್ಜಾ ಅದು. ಆ್ಯಂಡ್ ನೀವು ಖಂಡಿತವಾಗ್ಲೂ ಟೇಸ್ಟ್ ಮಾಡಬೇಕು, ಚೆನ್ನಾಗಿದೆ. ಆ್ಯಂಡ್ ಇನ್ನು ನಿಮಗೆ ಮೀಡಿಯಮ್, ರೆಗ್ಯುಲರ್ ತುಂಬ ವೆರೈಟಿ ಪಿಜ್ಜಾ ಇದೆ ಇಲ್ಲಿ. ಬಾರ್ಬಿಕ್ಯೂ ಚಿಕನ್ ಪಿಜ್ಜಾ, ನಾನ್ ವೆಜ್ ಡಿಲಕ್ಸ್ ಪಿಜ್ಜಾ, ತುಂಬ ಥರ ಇದೆ. ಈಚೆ ಬಂದು ಒಂದ್ಸರಿ ಟ್ರೈ ಮಾಡಿ, ನಿಮಗೆ ಒಂದು ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಆಗುತ್ತಾ, ಒಂದು ಡಿಫ್ರೆಂಟ್ ಟೇಸ್ಟ್ ಟ್ರೈ ಮಾಡ್ದಂಗೆ ಆಗುತ್ತಾ. ಆ್ಯಂಡ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಈ ವಿಡಿಯೋನ ಇದೇ ಥರ ನೋಡ್ತಾಯಿರಿ. ಆ್ಯಂಡ್